ದುಡ್ಡಿದ್ರೆ ಭೂಮಿ ಮೇಲೆ ಎಲ್ಲರನ್ನೂ ಕೊಂಡ್ಕೋಬಹುದು, ಎಲ್ಲರನ್ನೂ ಪರ್ಚೇಸ್ ಮಾಡ್ಬೋದು. ಆದರೆ ಒಂದು ವಸ್ತನ್ನ ಬಿಟ್ಟು ಅದೇನಂತ ತಿಳ್ಕೊಬೇಕಾ? ಬನ್ನಿ ವಿಡಿಯೋ ವೀಕ್ಷಣೆ ಮಾಡೋಣ. ಈ ದಾಸ ವಾಯ್ಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಿರುವಂಥ ಸ್ನೇಹಿತರು ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ನಾನು ಹೇಳಿದ ಹಾಗೆ ಈ ಭೂಮಿ ಮೇಲೆ ಎಷ್ಟೇ ಹಣ ಇದ್ರೂ ಪ್ರತಿಯೊಂದನ್ನು ಕೊಂಡ್ಬೋದು, ಆದರೆ ಒಂದು ವಸ್ತುವನ್ನು ಬಿಟ್ಟು ಅಂತ ಹೇಳಿದ್ದೆ. ಆ ಯಾವ ವಸ್ತು ತಿಳ್ಕೊಳ್ಳುವಂಥ ಕಾತುರನ ಖಂಡಿತವಾಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಬ್ಬ ಬಡವ ದಿನಗೂಲಿ ಒಂದು ದಿವಸಕ್ಕೆ 200 ಇಲ್ಲ 300 ಸಂಪಾದನೆ ಮಾಡುವಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರೀತಿಸುವಂಥ ವಸ್ತು ಅದು. ಹಾಗೆ ಸಾವಿರಾರು ಕೋಟಿ ಒಡೆಯನಾಗಿದ್ದರೂ ಸಹ, ಅವನ ಹತ್ರ ಎಷ್ಟೇ ಸಾವಿರ ಕೋಟಿ ಆಸ್ತಿ ಇದ್ರೂ ಸಹ ಅತಿ ಹೆಚ್ಚು ತಿರಸ್ಕರಿಸುವಂಥ ವಸ್ತು ಅದೇ. ಅತಿ ಹೆಚ್ಚು ಪ್ರೀತಿಸುವಂಥ ವಸ್ತು ಅದೇ, ಅತಿ ಹೆಚ್ಚು ತಿರಸ್ಕರಿಸುವಂಥ ವಸ್ತು ಕೂಡ ಅದೇ. ಆದರೆ ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಸ್ನೇಹಿತರೆ. ಹೌದು, ಸಾವಿರಾರು ಕೋಟಿ ಆಸ್ತಿ ಇದ್ದಂಥ ಮನುಷ್ಯನಿಗೂ ಪ್ರತಿ ದಿವಸ 200-300 ಸಂಪಾದನೆ ಮಾಡುವಂಥ ವ್ಯಕ್ತಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಕಾಣ್ಬೋದು ನಾವು ಈ ಸಮಾಜದಲ್ಲಿ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೀರಾ ಸ್ನೇಹಿತರೆ? ತಾಳ್ಮೆಯಲ್ಲಿ ಹೇಳ್ತೀನಿ. ಹೌದು ಸ್ನೇಹಿತರೆ, ಬೇರೆ ಯಾವ್ದ್ರ ಬಗ್ಗೆನೂ ಅಲ್ಲ, ನಮಗೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳ ಬಗ್ಗೆ. ಹೌದು, ಸಾವಿರಾರು ಕೋಟಿ ಆಸ್ತಿ ಇರುವಂಥ ಒಬ್ಬ ವ್ಯಕ್ತಿ ಯಾವಾಗಲೂ ಸಹ ತಾನು ಯಾವ ರೂಪದಲ್ಲಿ ಹಣವನ್ನು ಸಂಪಾದಿಸಬೇಕು, ಇನ್ನು ಈ ಭೂಮಿ ಮೇಲೆ ಉಳಿದಿರ್ತಕ್ಕಂಥದ್ದು ಏನು ಕೊಳ್ಳಲು ಅನ್ನೋದನ್ನ ಪ್ರತಿ ದಿವಸ ಪ್ರತಿ ಕ್ಷಣ ಯೋಚನೆ ಮಾಡ್ತಾನೆ ಇರ್ತಾರೆ ಅಲ್ವಾ? ಹಾಗೆ ಒಬ್ಬ ಬಡವ ಪ್ರತಿ ದಿವಸ 200-300 ಸಂಪಾದನೆ ಮಾಡುವಂಥ ವ್ಯಕ್ತಿ ತನಗೆ ತಿನ್ನಲು ಆಹಾರ ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ಆದರೆ ನನ್ನ ತಂದೆ ತಾಯಿ ಮಾತ್ರ ಈ ಭೂಮಿ ಮೇಲೆ ಅವರ ಜನ್ಮ ಇರೋವರೆಗೂ ತುಂಬ ಚೆನ್ನಾಗಿ ಬದುಕಬೇಕು ಅನ್ನುವ ವ್ಯಕ್ತಿನೂ ಸಹ ಈ ಭೂಮಿ ಮೇಲೆ ಇರ್ತಕ್ಕಂಥದ್ದು. ಇಂಥ ಅನೇಕ ಘಟನೆಗಳನ್ನ ನಾವು ಪ್ರತಿ ದಿವಸ ಈ ಸಮಾಜದಲ್ಲಿ ಕಾಣ್ತಾನೆ ಇರ್ತೀವಿ. ನಿಜ ಅಲ್ವಾ ಸ್ನೇಹಿತರೆ? ಹೌದು, ಇವತ್ತು ಸಾವಿರಾರು ಕೋಟಿ ಹಣ ಹೊಂದಿರತಕ್ಕಂಥವ್ರು, ಆಸ್ತಿ ಹೊಂದಿರತಕ್ಕಂಥವ್ರು, ಅವ್ರಿಗೂ ಕೂಡ ತಾಯಿ ಇರ್ತಾರೆ, ಆದರೆ ಆ ತಾಯಿಯನ್ನ ನೋಡಿಕೊಳ್ಳುವಂಥ ಸಮಯ ಅವರಲ್ಲಿ ಇರೋದಿಲ್ಲ. ಇದು ನಿಜ ಅಲ್ವಾ? ಆ ತಾಯಿಯನ್ನ ಮಾತಾಡಿಸೋದಕ್ಕೂ ಸಹ ತನಗೆ ಅರಿವಿಲ್ಲದ ಹಾಗೆ ತನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ ಮಾತನಾಡಿಸಲು ಸಹ ತನಗೆ ಟೈಮ್ ಇಲ್ಲದೆ ಇರುವ ರೀತಿಯಲ್ಲಿ ಪ್ರತಿ ದಿವಸ ಈ ಸಮಾಜದಲ್ಲಿ ವರ್ತಿಸುವಂಥವ್ರನ್ನ ನಾವು ಪ್ರತಿ ದಿವಸ ಕಾಣ್ತಾ ಇದ್ದೀವಿ ಸ್ನೇಹಿತರೆ ಅಲ್ವಾ? ಹೌದು, ಈ ಅನಾಥಾಶ್ರಮಗಳಂತ ಹೇಳಿ ಪ್ರತಿ ದಿವಸ ಈ ಸಮಾಜದಲ್ಲಿ ಒಂದಲ್ಲ ಒಂದು ಕಡೆಗೆ ಸೃಷ್ಟಿ ಆಗ್ತಾನೆ ಇದ್ದಾವೆ, ಅವು ತುಂಬಿಕೊಳ್ತಾನೆ ಇದ್ದಾವೆ ಪ್ರತಿ ದಿವಸ. ಕಾರಣ ಇಂಥ ವ್ಯಕ್ತಿಗಳಿಂದ ಅಲ್ವಾ? ನಮಗೆ ತಿನ್ನಲು ಆಹಾರ ಇಲ್ಲದೆ ಇದ್ರೂ ನನ್ನ ತಂದೆ ತಾಯಿ ಚೆನ್ನಾಗಿರಬೇಕು ಅನ್ನುವ ಮನೋಭಾವ ಇರುವಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ 25% ಇದ್ದರೆ, ಇನ್ನೂ ಅನೇಕ ಜನಗಳು ಈ ನನ್ನ ತಾಯಿಯಿಂದ ನನಗೆ ಆಗುತ್ತಿರುವಂಥ ತೊಂದರೆ ತುಂಬ ದೊಡ್ಡದು, ಏನಾದರೂ ಮಾಡಿ ಇದನ್ನು ನಾನು ಕಡೆಗಣಿಸಬೇಕು ಅಂತೇಳಿ ಅದೇ ತಾಯಿಯನ್ನು ಕರೆದುಕೊಂಡೋಗಿ ಅನಾಥಾಶ್ರಮಗಳಿಗೆ ಸೇರಿಸುವಂಥದ್ದು. ತನ್ನಲ್ಲಿ ಸಂಪಾದನೆ ಮಾಡಿರುವಂಥ ಹಣವನ್ನು ಆ ಅನಾಥಾಶ್ರಮಗಳಿಗೆ ಕೊಟ್ಟು ಆ ಅನಾಥಾಶ್ರಮಗಳಿಗೆ ಪ್ರತಿ ತಿಂಗಳು ಇಷ್ಟು ಅಂತ ಹೇಳಿ ಚಾರ್ಜ್ಗಳನ್ನು ಕೊಟ್ಟು ಅದೇ ತಾಯಿಯನ್ನು ತನ್ನ ಹೃದಯದಿಂದನೋ ದೂರ ಮಾಡಿಕೊಳ್ಳುವಂಥ ಘಟನೆಗಳು ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ರೀತಿಯ ಆಗಿ ತುಂಬ ಬದಲಾವಣೆ ಆಗ್ತಾ ಇದ್ದಾವೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳಿದ್ದು, ಈ ಭೂಮಿ ಮೇಲೆ ಪ್ರತಿ ವಸ್ತುವನ್ನು ನಾವು ಕೊಳ್ಳುವಂಥ ಶಕ್ತಿಯನ್ನು ಹೊಂದಿದ್ದೇವೆ ಮಾನವರು. ಆದರೆ ಒಬ್ಬ ನಮಗೆ ಮಾನವರಿಗೆ ಏನು ಜನ್ಮ ಕೊಟ್ಟಿರ್ತಾರಲ್ಲ ಆ ತಾಯಿಯನ್ನ ಕೊಳ್ಳುವಂಥ ಯೋಗ್ಯತೆ ಆಗಲಿ, ಅಷ್ಟೊಂದು ಆಸ್ತಿಯಾಗಲಿ ನಮ್ಮ ಹತ್ರ ಯಾರ ಹತ್ರನೂ ಸಹ ಇಲ್ಲದೆ ಇರುವಂಥದ್ದು ಎಷ್ಟು ನಿಜನೋ ಅಷ್ಟೇ ಸಹ ಆ ಸಾವಿರಾರು ಕೋಟಿ ಈ ಆಸ್ತಿ ಇರುವಂಥ ವ್ಯಕ್ತಿಗಳಿಗೆ ಮಾನವೀಯತೆ ಎಂಬ ಹೃದಯ ಇಲ್ಲದೆ ಇರುವುದು ಸಹ ಅಷ್ಟೇ ಸತ್ಯ ಅಂತಲೂ ಸಹ ಇವತ್ತಿನ ಸಮಾಜದಲ್ಲಿ ಅನೇಕ ರೀತಿಯ ಅನೇಕ ರೂಪದಲ್ಲಿ ಪ್ರತಿ ದಿವಸ ನಾವು ನೋಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಇದು ನಿಜ ಅಲ್ವಾ? ಹಾಗಾಗಿ ನಮಗೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳನ್ನೇ ನಾವು ಮೊದಲು ಪೂಜಿಸಬೇಕಾಗಿರುವುದು ಈ ಭೂಮಿ ಮೇಲೆ. ಅವರನ್ನು ಒಂದು ಸಲ ನಾವು ಕಳ್ಕೊಂಡ್ರೆ ಮತ್ತೆ ಅವ್ರನ್ನ ಪಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಈ ಪ್ರಕೃತಿ ಅವಕಾಶ ಮಾಡಿಕೊಡೋದಿಲ್ಲ ಸ್ನೇಹಿತರೆ. ಇದು ಸತ್ಯ. ಇವತ್ತು 1000 ಕೋಟಿ ಅಲ್ಲ, 1,00,000 ಕೋಟಿ ಸಂಪಾದನೆ ಮಾಡುವಂಥ ಮನಸ್ಥಿತಿ ನಮ್ಮಲ್ಲಿ ಇರ್ಬೋದು, ಆದರೆ ಒಬ್ಬ ತಾಯಿಯನ್ನು ನೋಡಿಕೊಳ್ಳುವಂಥ ಮನಸ್ಥಿತಿ ನಮ್ಮಲ್ಲಿ ಇಲ್ಲದೆ ಹೋಗಿರುವುದೇ ಇವತ್ತಿನ ದುರದೃಷ್ಟ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಇಂಥ ಅನೇಕ ವಿಚಾರಗಳನ್ನು ನೋಡಿ ಈ ಪ್ರಕೃತಿ ಇವತ್ತು ಮಳೆ ಬೆಳೆ ಕಾಲಕ್ಕೆ ತಕ್ಕ ಹಾಗೆ ಆಗದೇ ಇರುವ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಈ ವಾತಾವರಣದಲ್ಲಿ ಬದಲಾವಣೆ ನಾವು ಕಾಣಬಹುದು. ಹಾಗಾಗಿ ನಮಗೆಷ್ಟೇ ಕಷ್ಟ ಇದ್ರೂ ಸಹ ತಂದೆ ತಾಯಿಗಳನ್ನು ನಮ್ಮ ಜೀವಕ್ಕೆ ಜೀವವನ್ನು ಕೊಟ್ಟಾದ್ರೂ ಅವ್ರನ್ನ ಕಾಪಾಡಿಕೊಳ್ಳುವಂತಹ ಶಕ್ತಿಯನ್ನ ಪ್ರತಿಯೊಬ್ಬರು ಬೆಳೆಸಿಕೊಳ್ಳುವುದೇ ಇವತ್ತಿನ ಸಮಾಜದಲ್ಲಿ ಅತ್ಯಮೂಲ್ಯವಾದದ್ದು ಅಂತ ಹೇಳ್ಬೋದು ಸ್ನೇಹಿತರೆ.
ಆದರೆ ಅದರಲ್ಲಿ ನಾನು ಹೇಳಿದ ಹಾಗೆ 25% ಜನಗಳು ತನ್ನ ತಾಯಿಯೇ ಸರ್ವಸ್ವ, ನನ್ನ ತಂದೆನೇ ಸರ್ವಸ್ವ ಅಂತ ಹೇಳಿ ಬದುಕ್ತಾರೆ. ಆದರೆ ಇನ್ನು ಕೆಲವರು ನಮಗೆ ಹಣಕಾಸೇ ಮುಖ್ಯ, ತಂದೆ ತಾಯಿ ಲೆಕ್ಕಕ್ಕಿಲ್ಲ ಅಂತ ಹೇಳಿ ಬದುಕ್ತಾರೆ. ಈ ರೀತಿ ಮನಸ್ಥಿತಿಗಳನ್ನು ಇವತ್ತಿನ ಸಮಾಜದಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು 100%ಕ್ಕೆ 100% ಖಂಡಿತ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರನ್ನು ಸಬ್ಸ್ಕ್ರೈಬರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ಹಂಚಿಕೊಳ್ಳಿ ಸ್ನೇಹಿತರೆ. ನಮಸ್ಕಾರ.